ಬೆಳಗಾವಿ ಜಿಲ್ಲೆಯ ಶಿವಾಪುರ ಗ್ರಾಮದಲ್ಲಿರೋ ಅಡವಿ ಸಿದ್ದೇಶ್ವರ ಮಠದಲ್ಲಿ ನಿನ್ನೆ ರಾತ್ರಿ ಹೈಡ್ರಾಮಾ. ರಾತ್ರಿ ಹೊತ್ತಲ್ಲಿ ಸ್ವಾಮೀಜಿಯ ಅನಾಚಾರ ಶಂಕೆ ಏಕಾಏಕಿ ಮಠಕ್ಕೆ ನುಗ್ಗಿ ತರಾಟೆ. ರೂಮಿನಲ್ಲಿ ಸ್ವಾಮೀಜಿ ಹಾಗೂ ಮಹಿಳೆ ಇರೋದು ಕಂಡುಬಂದಿದೆ. ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ತಕ್ಷಣವೇ ಮಹಿಳೆಯನ್ನ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್. ಸ್ಥಳೀಯರ ವಿರೋಧ ಬೆನ್ನಲ್ಲೇ ಮಠ ಬಿಟ್ಟು ಅಡವಿ ಸಿದ್ದರಾಮ ಸ್ವಾಮೀಜಿ ತೆರಳಿದ್ದಾರೆ. ಬೆಂಗಳೂರಿನ ವಿಶ್ವೇಶ್ವರಯ್ಯ ಲೇಔಟ್ ಬಳಿ ಕಾಣೆಯಾಗಿದ್ದ 5 ವರ್ಷದ ಮಗು. ಆಟವಾಡುತ್ತಿದ್ದ ಜಾಗದಲ್ಲಿ ಮಗುವಿನ ಬಟ್ಟೆಯ ವಾಸನೆ ಹಿಡಿದು ಪೊಲೀಸರಿಗೆ ಡೈರೆಕ್ಷನ್ ತೋರಿಸಿದ್ದ ಶ್ವಾನ. ಮಗುವಿನ ಪೋಷಕರಿಗೆ ಪರಿಚಯ ಇದ್ದ ಬಸಮ್ಮ ಮತ್ತು ಸುಲೋಚನಾ. ಬೆಂಗಳೂರಿನಿಂದ ಮಗುವನ್ನ ರಾಯಚೂರಿಗೆ ಸ್ಥಳಾಂತರ ಮಾಡಲಾಗಿತ್ತು. ಸದ್ಯ ಇಬ್ಬರು ಪೊಲೀಸರ ವಶಕ್ಕೆ. ಇವತ್ತು ದೆಹಲಿಗೆ ತೆರಳಲಿರೋ ಸಿಎಂ ಸಿದ್ದರಾಮಯ್ಯ. ರಾಜ್ಯಕ್ಕೆ ತೆರಿಗೆ ತಾರತಮ್ಯದ ಬಗ್ಗೆ ವರಿಷ್ಠರಿಗೆ ಮನವರಿಕೆ. ಈಗ ಮತ್ತೊಮ್ಮೆ ಪ್ರತಿಭಟನೆಗೆ ರಾಜ್ಯ ಸರ್ಕಾರದ ಪ್ಲಾನ್. ಬೆಂಗಳೂರು ವಾತಾವರಣ ಚೆನ್ನಾಗಿಲ್ಲ ಅಂದ ಕೇರಳ ಮೂಲದ ಅಶ್ವಿನ್ ಮತ್ತು ಅಪರ್ಣಾ ದಂಪತಿಗೆ ಫುಲ್ ಕ್ಲಾಸ್. ಕಳೆದ 2 ವರ್ಷಗಳಿಂದ ವಾಸವಿದ್ದು ಇಲ್ಲಿನ ಗಾಳಿ ಸೇಫ್ ಅಲ್ಲ ಅಂತ ವಿಡಿಯೋ ಮಾಡುವ ಮೂಲಕ ಬೆಂಗಳೂರು ತೊರೆದಿದ್ದಾರೆ. ಸಿಲಿಕಾನ್ ಸಿಟಿ ಜನರು ಆಕ್ರೋಶ, ನೆಟ್ಟಿಗರು ದಂಪತಿಗೆ ಕಮೆಂಟ್ಸ್ಗಳ ಮೂಲಕ ತರಾಟೆ.